ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸೆಡ್ಡು ಹೊಡೆದಿದ್ದಾರೆ. ನಾಳೆ ಸಾರಿಗೆ ನೌಕರರಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ. ವೇತನ ಪರಿಷ್ಕರಣೆ ಮತ್ತು 36 ತಿಂಗಳ ಹಿಂಬಾಕಿ ಪಾವತಿಗೆ ಆಗ್ರಹಿಸಲಾಗ್ತಾ ಇದೆ. ನಾಳೆ ಸಂಜೆಯೊಳಗೆ ಬೇಡಿಕೆ ಈಡೇರಿಸಲು ರಾಜ್ಯ ಸರ್ಕಾರಕ್ಕೆ ಡೆಡ್ಲೈನ್ ನೀಡಲಾಗಿದೆ. ಒಂದು ವೇಳೆ ಬೇಡಿಕೆ ಈಡೇರಿಸಲು ವಿಫಲವಾದರೆ ನಾಳೆ ಸಂಜೆಯಿಂದ ಬಸ್ ಬಂದ್ ಆಗುತ್ತೆ. ಸರ್ಕಾರದ ವಿರುದ್ಧ ನಿರ್ಣಾಯಕ ಹೋರಾಟಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಸರ್ಕಾರದ ಎಸ್ಮಾ ಅಸ್ತ್ರಕ್ಕೆ ಹೆದರಲ್ಲ ಅಂತ ಸಾರಿಗೆ ಮುಖಂಡರು ಹೇಳಿದ್ದಾರೆ. ಎಸ್ಮಾ ಕಿತಾಪತಿ ಕೆಲಸಕ್ಕೆ ಹೆದರಲ್ಲ, ಬೀದಿಗೆ ಇಳಿತೇವೆ ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಮುಗಿಬಿದ್ದಿದ್ದಾರೆ. ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲಿದ್ದಾರೆ. ಸಾರಿಗೆ ಮುಖಂಡ ಜಗದೀಶ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಕೂಡ ಮಾತಾಡಿದ್ದಾರೆ. ನಿರ್ಣಾಯಕ ಹೋರಾಟಕ್ಕೆ ಮುಂದಾಗಿದ್ದಾರೆ. ನಾಳೆ ಸಂಜೆವರೆಗೂ ಡೆಡ್ಲೈನ್ ಕೊಡಲಾಗಿದೆ. ಒಂದು ವೇಳೆ ಡೆಡ್ಲೈನ್ ಮೀರಿದ್ರೆ ಬಸ್ ಬೀದಿಗಿಳಿಯಲ್ಲ. ನಾಳೆ ರಾಜ್ಯ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನು ನೀಡಿದ್ದಾರೆ. ಬೆಂಗಳೂರು ಚಲೋ ಅನ್ನೋ ಹೆಸರಿನಲ್ಲಿ ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲ ಸಾರಿಗೆ ಸಿಬ್ಬಂದಿಗಳು ಕೂಡ ಬೆಂಗಳೂರಿನ ಕಡೆಗೆ ಹೆಜ್ಜೆ ಇಡಲಿಕ್ಕೆ ಇರತಕ್ಕಂಥದ್ದು. ಈ ಸಂಬಂಧ ಈಗಾಗಲೇ ಕರಪತ್ರಗಳನ್ನು ಕೂಡ ಹಂಚ್ತಾ ಇದ್ದಾರೆ ಸಾರಿಗೆ ಮುಖಂಡರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಾಳಿನ ಒಂದು ಮುಷ್ಕರ ಯಾವ ರೀತಿಯಾಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಸರ್, ನಾಳಿನ ಮುಷ್ಕರದ ಮುಖ್ಯ ಉದ್ದೇಶ ಏನು, ಅದರ ಪ್ಯಾಟ್ರನ್ ಯಾವ ರೀತಿಯಾಗಿರುತ್ತೆ, ಈಗಾಗಲೇ ಎಷ್ಟು ಸಂಘಟನೆಗಳು ಇದಕ್ಕೆ ಸಹಕಾರವನ್ನು ನೀಡಿದೆ? ಮೇಡಮ್, ಈಗ ಜಂಟಿ ಸಮಿತಿಯಲ್ಲಿ ಸುಮಾರು 6 ರಿಂದ 7 ಸಂಘಟನೆಗಳಿದೆ ಮತ್ತು ಇತರ ಸಂಘಟನೆಗಳು ಸಹ ಬೆಂಬಲ ಕೋರಿದ್ದಾರೆ. ಮತ್ತು ನಾವು ಈ ರಾಜ್ಯದ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಎಲ್ಲವನ್ನು ಬೆಂಬಲ ಕೋರಿದ್ದೀವಿ. ನಾವು ಆಲ್ರೆಡಿ 1 ವಾರದಿಂದ ಪ್ರತಿ ಘಟಕದ ಮುಂದೆ ದ್ವಾರ ಸಭೆಗಳನ್ನ ಮಾಡಿ ಕಾರ್ಮಿಕರಿಗೆ ಯಾವ ರೀತಿಯಲ್ಲಿ ಈ ವಿಷಯವನ್ನು ತಿಳಿಸಿ ಹೇಳಬೇಕು ಎಲ್ಲವನ್ನು ಹೇಳ್ತಾ ಬಂದಿದ್ದೀವಿ. ಮೇಡಮ್, ಈ ಸರ್ಕಾರಕ್ಕೆ ನಾವು ಕಳೆದ 2.5 ವರ್ಷಗಳಿಂದನೂ ಸಹ ಹಲವಾರು ರೀತಿಯಲ್ಲಿ ವಿಭಿನ್ನವಾದಂಥ ಪ್ರತಿಭಟನೆಗಳನ್ನ ಮಾಡುವುದರ ಮುಖಾಂತರವಾಗಿ ಎಚ್ಚರಿಕೆ ಕೊಟ್ಟರೂ ಸಹ 25ನೇ ಜನವರಿ ಮಾಹೆಯಲ್ಲಿ 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೋತಾರೆ. ಈ ಸರ್ಕಾರ ಹೆಚ್ಚಳ ಮಾಡ್ಕೊಂಡಂಥ ಬಾಬ್ತೂ ಸಹ ಇವತ್ತಿನವರೆಗೂ ಸಾರಿಗೆ ನಿಗಮಕ್ಕೆ ಕೊಟ್ಟಿಲ್ಲ. ಒಂದು ಕಡೆ ನಮ್ಮ ಹೆಸರನ್ನು ಹೇಳ್ಕೊಂಡು ಇವರು ಶಾಸಕರಾಗಿರ್ಬೋದು, ಸಚಿವರುಗಳಾಗಿರ್ಬೋದು ತಮ್ಮ ಸಂಬಳವನ್ನು ಹೆಚ್ಚಳ ಮಾಡಿಕೊಂಡು ಮೋಜು ಮಸ್ತಿನಲ್ಲಿ ತೊಡಗಿದ್ದಾರೆ. ಇವತ್ತು ಸಾರಿಗೆ ನೌಕರರು ಸಂಕಷ್ಟದಲ್ಲಿದ್ದಾರೆ. ಸಂಬಳ ಹೆಚ್ಚಳ ಮಾಡಿ ಅಂತಂದರೆ ಸರ್ಕಾರ ಕಿಂಚಿತ್ತು ಮಾತುಕತೆ ಆಡೋದಕ್ಕೂ ಸೌಜನ್ಯತೆ ತೋರಿಸ್ತಾ ಇರತಕ್ಕಂಥ ಬಂಡ ಸರ್ಕಾರ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಸರ್ಕಾರದ ನಿಗಮ ಮಂಡಳಿಗಳಿಗೆ ಏನು ಕೊಡಬೇಕಾಗಿದೆ, ಸುಮಾರು 5,000 ಕೋಟಿ ಟಿಕೆಟ್ ದರದ ಹೆಚ್ಚಳದ ಬಾಬ್ತು ಮತ್ತು 15% ಟಿಕೆಟ್ ದರದ ಬಾಬ್ತೂ ಸಹ ಈ ಸರ್ಕಾರ ಕೊಡದಲ್ಲೇ ಉಳಿಸ್ಕೊಂಡಿದೆ. ಹಾಗಾಗಿ ಹಣವನ್ನು ಬಿಡುಗಡೆ ಮಾಡಬೇಕು. 38 ತಿಂಗಳ ಹಿಂಬಾಕಿ ಏನಿದೆ 1,400 ಕೋಟಿ ಹಣವನ್ನು ಸಹ ಬಿಡುಗಡೆ ಮಾಡಬೇಕು. ಅಲ್ಲಿಯವರೆಗೂ ಸಹ ನಾವು ಈ ಪ್ರತಿಭಟನೆಯಿಂದ ಹಿಂದೆ ಸರಿತಕ್ಕಂಥ ಮಾತಿಲ್ಲ. ಮೇಡಮ್, ನಾಳೆಯ ಪ್ರತಿಭಟನೆ ಯಾವ ರೀತಿಯಾಗಿರುತ್ತೆ, ರೂಪುರೇಷೆಗಳನ್ನ ಯಾವ ರೀತಿ ಹಮ್ಮಿಕೊಂಡಿದ್ದೀರಾ, ಎಷ್ಟೆಲ್ಲ ಜನ ಸೇರುವಂಥ ಸಾಧ್ಯತೆಗಳಿದೆ? ನಾಳೆ 4 ಗಂಟೆವರೆಗೂ ಮೇಡಮ್ ಶಾಂತಿಯುತವಾದಂಥ ಪ್ರತಿಭಟನೆ ಇರುತ್ತೆ. ಕರ್ನಾಟಕ ರಾಜ್ಯದ ಮೂಲೆಯಿಂದ 4 ನಿಗಮಗಳಿಂದ ಕನಿಷ್ಠ 10,000 ನೌಕರರುಗಳು ಫ್ರೀಡಂ ಪಾರ್ಕ್ ಚಲೋ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ. BMTCಯಿಂದಲೇ ಕನಿಷ್ಠ 3,000 ರಿಂದ 4,000 ಜನ ಸಿಬ್ಬಂದಿಗಳು ನಾಳಿನ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾ ಇದ್ದಾರೆ. ಹಾಗಾಗಿ 4 ಗಂಟೆವರೆಗೂ ಸಹ ನಾವು ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ. 4 ಗಂಟೆ ನಂತರದಲ್ಲಿ ಫ್ರೀಡಂ ಪಾರ್ಕ್ನಲ್ಲೇ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ನಮ್ಮ ಸಾರಿಗೆ ನೌಕರರ ವಿಚಾರ ಯಾವ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನು. ಮೇಡಮ್, ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು ಸರ್? ಮೇಡಮ್, ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಕ್ಕಂಥದ್ದನ್ನು ಸರ್ಕಾರ ಅರಿವಿಗೆ ಬರಬೇಕು. ಮೇಡಮ್, ನಾವು ಏಕಾಏಕಿ ಮುಷ್ಕರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದಲ್ಲ. ಸಾರಿಗೆ ನೌಕರರು ಸರ್ಕಾರದ ನಡುವೆ ಸುಮಾರು ಸಂಭಾಷಣೆಗಳಾಗಿದೆ, ಮಾತುಕತೆಗಳಾಗಿದೆ. ಸಂಪೂರ್ಣವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸು ಇಲಾಖೆಯನ್ನು ತಮ್ಮ ಸುಪರ್ದಲ್ಲಿ ಇಟ್ಕೊಂಡು ಇವತ್ತು ನೀರಿಗೂ ಸಾರಿಗೆ ನೌಕರರಿಗೆ ಯಾವುದೇ ಥರದಂಥ ಬಿಡುಗಾಸನ್ನು ಕೊಡದೇ ಇರೋದ್ರಿಂದ ಸಾರಿಗೆ ನೌಕರೆಲ್ಲರೂ ಸಹ ರೊಚ್ಚಿಗೆದ್ದು ರೋಡಿಗಿಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡಬೇಕಾಗಿದೆ. ಈಗಾಗಲೇ ಎಸ್ಮಾ ಕೂಡ ಜಾರಿ ಮಾಡಿದ್ದಾರೆ. ಹಾಗಾಗಿ ಸಾಕಷ್ಟು ಜನ ನೌಕರರು ಕೂಡ ಎದುರುಕೊಂತಾ ಇರ್ತಕ್ಕಂಥದ್ದು, ಕೆಲಸದ ವಿಚಾರವಾಗಿ ತೊಂದರೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಅಂತ. ಮೇಡಮ್, ಹಿಂದೆ BJP ಗೌರ್ಮೆಂಟ್ ಆಗಿದ್ದಲ್ಲೂ ಇದೇ ಥರ ಕೈ ಹಾಕಿ ಸರ್ಕಾರ ಸಂಪೂರ್ಣವಾಗಿ ಅಧಿಕಾರವನ್ನು ಕಳ್ಕೊಂಡು ಇವತ್ತು ಬೀದಿಗೆ ಬಂದಂತಕ್ಕಂಥ ಕೆಲಸವನ್ನು ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸಾರಿಗೆ ನೌಕರರಿಗೆ ಇಲ್ಲಿವರೆಗೂ ಮೋಸ ಮಾಡಿದ್ದು ಸಾಕು. ಹಾಗಾಗಿ ವೇತನ ಹೆಚ್ಚಳ ಮಾಡಿ ನಿಮ್ಮ ಈ ಕಿತಾಪತಿ ಕೆಲಸಗಳಿಗೆ ಸಾರಿಗೆ ನೌಕರರು ಎದುರಲ್ಲ, ಅವೆಲ್ಲವನ್ನು ಧಿಕ್ಕರಿಸಿ ಬೀದಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮೇಡಮ್, ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.